ರಕ್ಷಿತಾ ಶೆಟ್ಟಿ ಫ್ಲೋಕಲ್ಲಿ ಫೇಮಸ್ ಆದವರು. ಅಂದ್ರೆ ಕಷ್ಟಪಟ್ಟು ಬಂದಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ತಪ್ಪು ಮಾತಾಡಿ ಫ್ಲೂಕಿಂದನೂ ಫೇಮಸ್ ಆಗೋ ಚಾನ್ಸಸ್ ಇರುತ್ತೆ. ಜಾಹ್ನವಿ ಮಾತಿಗೆ ರಕ್ಷಿತಾ ಶೆಟ್ಟಿ ಖಡಕ್ ಉತ್ತರ. ಐಕ್ ಎನ್ನ ಒಂದು ಟ್ಯಾಲೆಂಟ್ಸ್ ಉಂಡತೆ ಎನ್ನ ಒಂದು ಟ್ಯಾಲೆಂಟ್ಸ್ ಮುಳ್ಪನೆ ಮುಗಿಂಡು ಪಂಡ ಎಂಚ ಗೊತ್ತನೆ ಆಂಡನೆ ಟ್ರೈ ಮಲ್ಪೋಡಿ ಎಂಕ್ ಎದುರು ಪಂಡ ಎಂಗ್ ಮನಸ್ಸುಂಡು ಮಸ್ತಿ ಎದುರು ಪೋಡೆ. ಬಟ್ ಐ ಥಿಂಕ್ ಬಿಗ್ ಬಾಸ್ ಕನ್ನಡ 12ರ ಆರಂಭದ ಮೊದಲು 3 ದಿನ ಸ್ಪರ್ಧಿಗಳು ಸೈಲೆಂಟ್ ಆಗಿದ್ದರು. ಬಿಗ್ ಬಾಸ್ ಒಂದು ಚಾಟಿಯೇಟು ಕೊಡುತ್ತಿದ್ದಂತೆ ಸ್ಪರ್ಧಿಗಳು ಅಲರ್ಟ್ ಆಗಿದ್ದರು. ಹೀಗಾಗಿ ಈಗ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆ ರಣರಂಗವಾಗುತ್ತಿದೆ. ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ನಡುವೆ ಮಾತಿನ ಯುದ್ಧ ಶುರುವಾಗಿದೆ. ಈಗಾಗಲೇ ದೊಡ್ಡ ಮನೆಯಲ್ಲಿ ಮೈಂಡ್ ಗೇಮ್ ಶುರುವಾಗಿದ್ದಂತೂ ಸುಳ್ಳಲ್ಲ ಬಿಡಿ. ವೀಕ್ಷಕರೇ, ಒಂದ್ ಕಡೆ ಮನೆ ಒಳಗೆ ಇರೋರ ಬಗ್ಗೆ ಚರ್ಚೆ ಆಗ್ತಿದ್ರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲಿಮಿನೇಟ್ ಆದ ಸ್ಪರ್ಧಿಯ ಬಗ್ಗೆ ಹೊರಗಡೆ ಚರ್ಚೆಯಾಗುತ್ತಿದೆ. ಇತಿಹಾಸದಲ್ಲಿಯೇ ಮೊದಲ ದಿನವೇ ಎಲಿಮಿನೇಟ್ ಆದ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಚರ್ಚೆಯಾಗುತ್ತಿದ್ದು, ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಬಂದ ಬಳಿಕ ಬಿಗ್ ಬಾಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದ್ರೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡೋಕೆ ಶುರು ಮಾಡಿದೆ. ರಕ್ಷಿತಾ ಬಗ್ಗೆ ಜಾಹ್ನವಿ ಕೊಟ್ಟ ಕಾಮೆಂಟ್ ಏನು? ಅಂದ್ರೆ ಕಷ್ಟಪಟ್ಟು ಬಂದಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ತಪ್ಪು ಮಾತಾಡಿ ಫ್ಲೂಕಿಂದನೂ ಫೇಮಸ್ ಆಗೋ ಚಾನ್ಸಸ್ ಇರುತ್ತೆ. ಮೆಡಲ್ ಹಿಡಿದು ಕರಾವಳಿ ಯೂಟ್ಯೂಬರ್ ಟಾಂಗ್. ಐಕ್ ಎನ್ನ ಒಂದು ಟ್ಯಾಲೆಂಟ್ಸ್ ಉಂಡತೆ ಎನ್ನ ಒಂದು ಟ್ಯಾಲೆಂಟ್ಸ್ ಮುಳ್ಪನೆ ಮುಗಿಂಡು ಪಂಡ ಎಂಚ ಗೊತ್ತನೆ ಆಂಡನೆ ಟ್ರೈ ಮಲ್ಪೋಡಿ ಎಂಕ್ ಎದುರು ಪಂಡ ಎಂಗ್ ಮನಸ್ಸುಂಡು ಮಸ್ತಿ ಎದುರು ಪೋಡೆ. ಬಟ್ ಐ ಥಿಂಕ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ಮೂವರಲ್ಲಿ ಒಬ್ಬರು ಎಲಿಮಿನೇಟ್ ಆಗುವುದಕ್ಕೆ ಸೂಕ್ತ ಕಾರಣ ನೀಡುವಂತೆ ಒಂಟಿ ತಂಡದ ಸದಸ್ಯರ ಮುಂದೆ ಪ್ರಶ್ನೆಯನ್ನ ಇಟ್ಟಿತ್ತು. ಎಲಿಮಿನೇಷನ್ಗೆ ರಕ್ಷಿತಾ ಶೆಟ್ಟಿಯ ಹೆಸರನ್ನು ತೆಗೆದುಕೊಳ್ಳುವ ತವಕದಲ್ಲಿ ಜಾಹ್ನವಿ ಮಾಡಿದ ಕಾಮೆಂಟ್ ನೆಟ್ಟಿಗರಿಗೆ ಹಿಡಿಸಲಿಲ್ಲ. ಸೋಷಿಯಲ್ ಮೀಡಿಯಾದ ಫ್ಲೋಕ್ನಿಂದ ಕೆಲವರು ಫೇಮಸ್ ಆಗ್ತಾರೆ ಎಂದು ಕಾಮೆಂಟ್ ಮಾಡಿದ್ರು. ಈಗ ಜಾಹ್ನವಿ ಕಾಮೆಂಟ್ಗೆ ರಕ್ಷಿತಾ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಇನ್ನು ರಕ್ಷಿತಾ ಶೆಟ್ಟಿ ಕೈಯಲ್ಲಿ ಒಂದಿಷ್ಟು ಮೆಡಲ್ಗಳನ್ನ ಹಿಡಿದು ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ತುಳುವಿನಲ್ಲಿ ಮಾತನಾಡಿದ್ದು, ನನಗೆ ಬೇಕಾಗಿದ್ದು ಸಿಗಲಿಲ್ಲ, ಅದಕ್ಕೆ ಕೆಲವೊಮ್ಮೆ ನಾನು ತ್ಯಾಗ ಮಾಡಬೇಕು. ನಾವೇನು ಅಂದುಕೊಳ್ಳುತ್ತೇವೋ ಅದು ಆಗೋದಿಲ್ಲ ಬಿಡಿ. ಹೀಗಾಗಿ ಜೀವನದಲ್ಲಿ ಮುಂದೆ ಸಾಗಲೇಬೇಕು. ನಾನು ಜೀವನದಲ್ಲಿ ಇನ್ನೂ ಏನಾದರೂ ಮಾಡಲೇಬೇಕು, ಇನ್ನೂ ಹೆಚ್ಚೆಚ್ಚು ಜನರನ್ನ ತಲುಪಬೇಕು ಎಂದು ಹೇಳಿದ್ದಾರೆ. ಅಂದ ಹಾಗೆ ಇದು ಜಾಹ್ನವಿಯವರ ಹೇಳಿಕೆಗೆ ತಿರುಗೇಟು ಕೊಡುವುದಕ್ಕೆ ರಕ್ಷಿತಾ ಶೆಟ್ಟಿ ಮಾಡಿದ ವಿಡಿಯೋ ಅಲ್ಲ. ಇದು ರಕ್ಷಿತಾ ಶೆಟ್ಟಿಯ ಹಳೆಯ ವಿಡಿಯೋನ ನೆಟ್ಟಿಗರು ಜಾಹ್ನವಿ ವಿಡಿಯೋಗೆ ಸಿಂಕ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಅದನ್ನು ರಕ್ಷಿತಾ ಶೆಟ್ಟಿಯವರ ಕೆಲ ಫ್ಯಾನ್ ಪೇಜ್ಗಳು ಶೇರ್ ಮಾಡಿಕೊಂಡಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಇನ್ನು ಹೊರ ಬಂದ ಬಳಿಕ ಜಾಹ್ನವಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡಬೇಕಾಗಿದೆ. ಗಗನ ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.